ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ 3ನೇ ಅಧ್ಯಾಯ ಕರ್ಮಯೋಗ. ಇದನ್ನ ಇವತ್ತಿಂದ ತಿಳ್ಕೊಳ್ಳೋಣ. ಮೊದಲು ಅಧ್ಯಾಯದ ಹೆಸರು ಕರ್ಮಯೋಗ ಅಂತ ಯಾಕೆ ಬಂದಿದೆ ಆ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಅಧ್ಯಾಯದಲ್ಲಿ ಬೇಕಾದಷ್ಟು ಕಾರಣಗಳಿಂದ ವಿಹಿತ ಕರ್ಮಗಳ ಕರ್ತವ್ಯದ ಅವಶ್ಯಕತೆಯನ್ನ ಇಲ್ಲಿ ಸಿದ್ಧಪಡಿಸಿದ್ದಾರೆ. ಏನು ವಿಹಿತ ಕರ್ಮಗಳ ಕರ್ತವ್ಯ ಅಂದರೆ ಏನು? ನಾವು ಮಾಡಲೇಬೇಕಾಗಿರುವಂತಹ ಕರ್ತವ್ಯಗಳು, ವಿಧಿಸಿರುವಂಥ ಕರ್ತವ್ಯಗಳು, ಆಯ್ತಾ? ವಿಹಿತ ಕರ್ಮ ಅಂತಂದರೆ ಆ ಕರ್ತವ್ಯದ ಅವಶ್ಯಕತೆ ಏನು ಅದರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ವರ್ಣ ಮತ್ತು ಆಶ್ರಮಕ್ಕಿರುವಂತಹ ವಿಹಿತ ಕರ್ಮಗಳನ್ನು ಯಾವ ರೀತಿಯಿಂದ ಮಾಡಬೇಕು. ಈಗ 4 ವರ್ಣಗಳಿದೆ, 4 ಆಶ್ರಮಗಳಿದೆ ಅಂತ ನಮಗೆ ಗೊತ್ತಿದೆ ಅಲ್ವಾ? 4 ವರ್ಣದಲ್ಲಿ ಒಂದು ವರ್ಣದವನು ಯಾರು? ಅವನು ಬ್ರಾಹ್ಮಣನಾಗಿರ್ಬೋದು, ಆಶ್ರಮದಿಂದ ಅವನು ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ಏನೇ ಆಗಿರ್ಬೋದು, ಅವನಿಗೆ ಆದಂಥ ಕೆಲವೊಂದು ವಿಧಿಸಿರುವಂತಹ ಕರ್ಮಗಳಿರುತ್ತೆ, ವಿಹಿತ ಕರ್ಮಗಳು. ಅದು ಯಾವ ಪ್ರಕಾರದಿಂದ ಮಾಡಬೇಕು ನಾವು, ಆಮೇಲೆ ಯಾಕೆ ಮಾಡಬೇಕು, ಮತ್ತು ಅವುಗಳನ್ನು ಮಾಡದೇ ಇರೋದ್ರಿಂದ ನಷ್ಟ ಏನು, ಮಾಡೋದ್ರಿಂದ ನಮಗೆ ಲಾಭ ಏನು, ಎಂತಹ ಕರ್ಮಗಳು ಬಂಧನಕಾರಿಯಾಗಿದೆ, ಮತ್ತು ಎಂಥ ಕರ್ಮಗಳನ್ನು ನಾವು ಮಾಡಿದ್ರೆ ಅದು ನಮ್ಮ ಮುಕ್ತಿಯಲ್ಲಿ ಸಹಾಯಕವಾಗುತ್ತೆ. ಈ ಎಲ್ಲ ಮಾತುಗಳನ್ನು ತುಂಬ ಚೆನ್ನಾಗಿ ಈ ಒಂದು ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಈ ಪ್ರಕಾರದಿಂದ ಈ ಅಧ್ಯಾಯದಲ್ಲಿ ಕರ್ಮಯೋಗದ ವಿಷಯ ಇದೆಯಲ್ಲ, ಅದು ಬೇರೆ ಅಧ್ಯಾಯಗಳಿಗಿಂತ ಹೆಚ್ಚಾಗಿ ಹೇಳಿದ್ದಾನೆ ಮತ್ತು ವಿಸ್ತಾರವಾಗಿ ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾನೆ ಭಗವಂತ. ಇಲ್ಲಿ ಕರ್ಮಯೋಗ ಅಂತ ಕೊಡೋದಕ್ಕೆ ಕಾರಣನೇ ಕರ್ಮಯೋಗದ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿದ್ದಾನೆ, ಅದು ಡೀಟೇಲ್ ಆಗಿ ಹೇಳಿದ್ದಾನೆ. ಅದೇ ರೀತಿ ಬೇರೆ ವಿಷಯಗಳ ಸಮಾವೇಶ, ಅಂದರೆ ಈ ಕರ್ಮಯೋಗದ ಬಗ್ಗೆನೇ ಅಲ್ಲ, ಬೇರೆ ವಿಷಯಗಳನ್ನು ಕೂಡ ಹೇಳಿದ್ದಾನೆ, ಆದರೆ ಅದು ತುಂಬ ಕಡಿಮೆ ಇದೆ. ಹಾಗಿದ್ರೂ ಕೂಡ ತುಂಬ ಸಂಕ್ಷೇಪವಾಗಿ ಬೇರೆ ವಿಚಾರಗಳನ್ನು ಇಲ್ಲಿ ಹೇಳಿದ್ದಾನೆ. ಅದಕ್ಕೋಸ್ಕರನೇ ಅಂದರೆ ಮೂಲತಃ ಈ ಒಂದು ಅಧ್ಯಾಯದಲ್ಲಿ ಕರ್ಮಯೋಗಕ್ಕೆ ತುಂಬ ಪ್ರಾಧಾನ್ಯತೆಯನ್ನು ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಅದಕ್ಕೆ ಈ ಒಂದು ಅಧ್ಯಾಯದ ಹೆಸರನ್ನು ಕರ್ಮಯೋಗ ಅಂತ ಇಟ್ಟಿದ್ದಾರೆ. ಈಗ ನೀಟಾಗಿ ಅರ್ಥ ಆಗಿದೆ ಅಲ್ವಾ? ನೋಡಿ, ಈ ಕರ್ಮಯೋಗದಲ್ಲಿ ನಾವು ಹೇಗೆ ಕರ್ಮ ಮಾಡಬೇಕು, ಯಾಕೆ ಕರ್ಮ ಮಾಡಬೇಕು, ಆಮೇಲೆ ಎಲ್ಲರೂ ಹೇಳ್ತಾರೆ ವೇದಗಳಲ್ಲಿ, ನಮ್ಮ ಧರ್ಮಗ್ರಂಥಗಳಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಅಂಥ ಕರ್ಮಗಳನ್ನೇ ನಾವು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತು ಕೆಲವರಿಗೇನು ಅಂತಂದರೆ ತುಂಬಾ ಗೊಂದಲ ಇರುತ್ತೆ, ನಾನು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಗೊತ್ತಾಗ್ತಾ ಇಲ್ವಲ್ಲ. ಮತ್ತು ಪಾಪ ಪುಣ್ಯ ಅಂತೆಲ್ಲ ಹೇಳ್ತಾರೆ, ನಾವು ಇದು ಮಾಡಿದ್ರೆ ಪಾಪ, ಅದು ಮಾಡಿದ್ರೆ ಪುಣ್ಯ ಅಂತ ಹೇಳ್ತಾರೆ. ಆದರೆ ಯಾವುದನ್ನು ಮಾಡಿದ್ರೆ ನಮಗೆ ಪಾಪ ಬರುತ್ತೆ, ಯಾವುದನ್ನು ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ, ಅಥವಾ ನಾನು ಈ ಪಾಪ ಪುಣ್ಯದಿಂದನೇ ಮುಕ್ತನಾಗಬೇಕು ಅಂತಂದರೆ ನಾನು ಏನು ಮಾಡಬೇಕು? ಇದೆಲ್ಲ ಪ್ರಶ್ನೆಗಳು ನಮಗೆ ತುಂಬ ಮನಸ್ಸಲ್ಲಿರುತ್ತೆ ಅಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಗವಂತ ಇದರಲ್ಲಿ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಮನುಷ್ಯ ಕರ್ಮವನ್ನು ಮಾಡದೆ ಸುಮ್ಮನೆ ಇರೋದಕ್ಕಂತೂ ಆಗೋದಿಲ್ಲ. ಬೇಕಾದರೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ಬೋದು. ಈಗ ಕೆಲಸನೇ ಮಾಡದೆ ಸುಮ್ಮನೆ ಕೂತಿರ್ಬೇಕು ಅಂದರೆ, ನಾನು ಕೂತಿರ್ತೀನಲ್ಲ, ಫಿಸಿಕಲಾಗಿ ನಾನು ಏನೂ ಕೆಲಸ ಮಾಡ್ತಾ ಇಲ್ಲ, ನನ್ನ ಕೈ ಕಾಲು ಏನು ಕೆಲಸ ಮಾಡಿದೆ, ನಾನು ಒಂದು ಕಡೆ ಸುಮ್ಮನೆ ಕೂತಿದ್ದೀನಿ ಅಂತ ನಾವು ಹೇಳ್ಬೋದು. ಆದರೆ ಮನಸ್ಸಿನಿಂದ ನಾವು ಕೆಲಸ ಮಾಡ್ತಾ ಇರ್ತೀವಿ, ಮನಸ್ಸು ಯೋಚನೆ ಮಾಡ್ತಾ ಇರುತ್ತಲ್ಲ, ಅದು ಕೂಡ ಒಂದು ಕೆಲಸನೇ. ಅದು ಮಾಡದೇ ಇರೋದಕ್ಕೆ ಮನುಷ್ಯನಿಗೆ ಆಗಲ್ಲ. ಯಾಕಂದರೆ ಭಗವಂತ ಸೃಷ್ಟಿ ಮಾಡಿರೋದೇ ಈ ಮನುಷ್ಯನನ್ನು ಹಾಗೆ, ಏನಾದರೂ ಒಂದು ಕರ್ಮವನ್ನು ಮಾಡ್ತಾ ಇರಬೇಕು. ಆದರೆ ನಮಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ನಮಗಿಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೆ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತಾ ಇರ್ತೀವಿ. ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕರ್ಮಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದರಲ್ಲಿರುವಂಥ ಪ್ರತಿಯೊಂದು ವಿಚಾರವನ್ನು ಕೂಡ ವಿವರವಾಗಿ ಅವನು ಇದರಲ್ಲಿ ಹೇಳಿದ್ದಾನೆ. ಅದಕ್ಕೋಸ್ಕರನೇ ಇದಕ್ಕೆ ಕರ್ಮಯೋಗ ಅಂತ ಹೆಸರಿಟ್ಟಿದ್ದಾರೆ. ಈಗ 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.